ಇವತ್ತು ಈ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂತ ಈ ಒಂದು ಕನ್ನಡದ ಹಾಗೂ ಕನ್ನಡಿಗರ ಮೇಲಿನ ದಾಳಿ ನಮಗೆ ಕೇವಲ ಕನ್ನಡದ ಭಾಷೆ ಕನ್ನಡಿಗರ ಉದ್ಯೋಗ ಸಮಸ್ಯೆ ಅಲ್ಲ, ಇದು ನಮ್ಮ ಸಂಸ್ಕೃತಿ ಸಂಸ್ಕಾರವೂ ನಾಶ ಆಗ್ತಿದೆ. ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡುವಂತ ವ್ಯವಸ್ಥೆ, ಕನ್ನಡ ಭಾಷೆ ಇದು ಭಾರತ, ಹಿಂದಿನೇ ಕಲಿಬೇಕು, ಹಿಂದಿನೇ ಮಾತಾಡ್ತೀನಿ ಅಂತ ಹೇಳುವಂತ ದೌರ್ಜನ್ಯದ ದಿಕ್ಕಿನಲ್ಲಿ ಇವತ್ತು ಬೆಂಗಳೂರಲ್ಲಿ ಯಾವುದೇ ಇಲಾಖೆಗೆ ಹೋಗಿ ನಮ್ಮ ಕನ್ನಡದ ಜನರು ಕೆಲಸ ಮಾಡೋದಕ್ಕೆ ಕನ್ನಡಿಗರಲ್ಲ, ಎಲ್ಲರೂ ಹಿಂದಿಗಳು. ನಾವೆಲ್ಲರೂ ಬಲವಂತವಾಗಿ ನಾವು ಹಿಂದಿ ಕಲ್ತ್ಕೊಳ್ತಾ ಇದ್ದೀವಿ. ಹಳ್ಳಿಗಳಲ್ಲಿರೋ ಬ್ಯಾಂಕ್ಗಳಿಗೆ ಹಿಂದಿ ಅವರು ಆಗ್ತಾ ಇದ್ದಾರೆ. ಇದು ಯಾವ ರೀತಿ ದೊಡ್ಡ ಸಮಸ್ಯೆ ಆಗುತ್ತೆ, ಸುಮ್ಮನೆ ಯೋಚನೆ ಮಾಡಿ. ಈ ಕನ್ನಡದ ಬಗ್ಗೆ ಕನ್ನಡಿಗರಿಗೆ ಆಗ್ತಕ್ಕಂತ ಸಮಸ್ಯೆಗಳನ್ನ ಪ್ರತಿದಿನ ನಾವು ಮಾಧ್ಯಮಗಳಲ್ಲೂ ನೋಡ್ತೀವಿ, ಪಬ್ಲಿಕ್ ಆಗೂ ಕಾಣ್ತಾ ಇದೀವಿ. ಆದ್ರೆ ಕನ್ನಡ ಪರ ಹೋರಾಟಗಾರರು ಮಾತ್ರ ಕನ್ನಡ ಉಳಿಸೋ ಕೆಲಸ, ಅದು ರಾಜ್ಯ ಸರ್ಕಾರದಿಂದ ಪಾತ್ರ ಇದೆ. ಒಂದು ಬಹಳ ಸುಲಭವಾಗಿ ದ್ವಿಭಾಷಾ ಸೂತ್ರವನ್ನು ಜಾರಿ ತರಕಾಗ್ತಿಲ್ಲ ಸರ್ಕಾರದ ಕೈಯಲ್ಲಿ. ಒಬ್ಬ ನತದೃಷ್ಟ ಮುಖ್ಯಮಂತ್ರಿ ಹೇಳ್ಬೋದು, ಇವತ್ತು ಅಂತ ಟ್ವೀಟ್ ಮಾಡ್ತಾನೆ, ಖಾಸಗಿ ಸಂಸ್ಥೆಗಳಲ್ಲಿ 80% ಕನ್ನಡಿಗರಿಗೆ ಮೀಸಲು ಅಂತ. ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಕಿತ್ತಾಗ್ತಾನೆ. ನಮ್ಗೆ ಮೀಸಲಾತಿ ಬೇಕು, ಜಾತಿ ವ್ಯವಸ್ಥೆಯಲ್ಲಿ ಮೀಸಲಾತಿ ಬೇಕು ಅಂತೇಳಿ ಹೋರಾಟ ಮಾಡೋಂತ ಒಂದಷ್ಟು ಸಮುದಾಯ ಅಥವಾ ಸಂಘಟನೆಗಳಿರ್ಬೋದು. ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಆ ದೃಷ್ಟಿಯಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಯಾಕೆ ಕನ್ನಡಿಗರಿಗೆ ಮೀಸಲಾತಿ ಉದ್ಯೋಗಾವಕಾಶದಲ್ಲಿ ಕೊಡಬಾರ್ದು? ಈ ರಾಜ್ಯದ ನಾಯಕ ನಮ್ಮ ಚಿಕ್ಕಣ್ಣ ತಂದೆ ಸಮಾನದಲ್ಲಿ ಇರ್ತಕ್ಕಂಥವನು, ನನ್ನ ಮಕ್ಕಳಿಗೆ ಇಲ್ಲಿ ಭವಿಷ್ಯವನ್ನು ರೂಪಿಸ್ತೀನಿ ಅಂತವನು 24 ಗಂಟೆಗಳ ಭವಿಷ್ಯನ ಕಿತ್ತಾಗ್ತಾನೆ ಅಂದ್ರೆ ಆ ಮುಖ್ಯಮಂತ್ರಿ ಎಷ್ಟು ದೌರ್ಬಲ್ಯವಾಗಿದ್ದಾನೆ ಅಂತ. ದೇಶದ ಪ್ರಧಾನಿ ವಿದ್ಯಾವಂತನಾದವ್ರಿಗೆ, ಡಾಕ್ಟರ್ಗೆ, ಇಂಜಿನಿಯರ್ಗೆ ಪಕೋಡ ಮಾರಿ ಅಂತ ಸಂದೇಶ ಕೊಡ್ತಾರೆ. MP ಕಿಡ್ನಾಪ್ ಮಾಡ್ಬಿಟ್ವಿ, ಮೈಸೂರು ವರದಿ ಜಾರಿಗೆ ಬರಲಿ ಅಂತ. ಕೋಲಾರದ MP ವೆಂಕಟೇಶ್ ನೋಡೋ ಉಸ್ಕೂರ್ ಪಂಪ್ ಹೌಸ್ ಅಲ್ಲಿ ಇಟ್ಟಿದ್ವಿ ಒಂದು ವಾರ. ಇಂದಿರಾ ಗಾಂಧಿ ನಮ್ಗೆ ಪ್ರತ್ಯೇಕ ಟಿವಿ ಬೇಕು ಅಂತ ಹೇಳಿ 21ನೇ ಫ್ಲೋರ್ ಅಲ್ಲಿರೋ ದೂರದರ್ಶನ ಕೇಂದ್ರ ವಿಶ್ವೇಶ್ವರಯ್ಯ ಟವರ್, ಅವೇರಿಯಾದ ಟ್ರಾನ್ಸ್ಫಾರ್ಮರ್ಗೆ ಕಂಬಿ ಎಸ್ಬಿಟ್ಟು ಬ್ಲಾಸ್ಟ್ ಮಾಡಿ ಪ್ರಸಾರ ಮಾಡಿದ್ವಿ. ನಮ್ಮ ಮನೇಲಿ 3 ಪೊಲೀಸರು ಮುಗಿದ್ದಾರೆ, ನಮ್ಮ ಮಕ್ಕಳು ಮಲಗಿದ್ರೆ ಬೆಡ್ಶೀಟ್ಗಳ ಮೇಲೆ ಎಳೆದಿದ್ದಾರೆ. ಇವೆಲ್ಲ ಹಿಂಸೆಗಳು ತಂದಿದ್ವಿ. ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಸಂಸ್ಕಾರ ಅಂದ್ರೆ ಮೊದಲು ಬಾವುಟ ಇದು ನಮ್ಮ ಕನ್ನಡದ ಅಸ್ಮಿತೆ ಅಷ್ಟೇ. ಈ ಶಾಲ್ ಹಾಕೊಂಡು ಬೀದಿಗಿಳಿದ್ರೆ ರಾಜಕಾರಣಿಗಳಲ್ಲ ನಾವು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನತಾ ನ್ಯೂಸ್ ಕನ್ನಡ. ನಾನು ಆರ್ಯನ್ ಭರದ್ವಾಜ್. ಇವತ್ತು ನಮ್ಮ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ H ಶಿವರಾಮೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ, ಇವತ್ತು ನಮ್ಮ ಕರ್ನಾಟಕದಾದ್ಯಂತ ನಡೀತಾ ಇರ್ತಕ್ಕಂಥ ಕನ್ನಡದ ಮೇಲಿನ ದಾಳಿ ಹಾಗೂ ಉದ್ಯೋಗ ಅವಕಾಶಗಳ ಏನು ನಮ್ಮ ಕನ್ನಡಿಗ ಸಿಗಬೇಕಾಗಿತ್ತು, ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇರ್ತಕ್ಕಂಥ ಹಾಗೂ ಕನ್ನಡ ಪರ ಏನು ಹೋರಾಟಗಳಲ್ಲಿ ಭಾಗಿಯಾಗಿ ಕನ್ನಡ ಜನತೆಗೆ ನಿಜವಾಗ್ಲೂ ಏನು ಅನ್ಯಾಯ ಆಗ್ತಿದೆ, ಎಲ್ಲಿಂದ ಏನು ಸಮಸ್ಯೆ ಆಗ್ತಿದೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೇರ ಮಾತುಗಳನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ಈ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕನ್ನಡದ ಹಾಗೂ ಕನ್ನಡಿಗರ ಮೇಲಿನ ದಾಳಿಯ ಬಗ್ಗೆ? ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಕೇವಲ ಕನ್ನಡದ ಭಾಷೆ ಕನ್ನಡಿಗರ ಉದ್ಯೋಗ ಸಮಸ್ಯೆ ಅಲ್ಲ, ಇದು ನಮ್ಮ ಸಂಸ್ಕೃತಿ ಸಂಸ್ಕಾರವೂ ನಾಶ ಆಗ್ತಿದೆ. ನಮ್ಮ ಬದುಕಿನ ಹಾದಿಯೂ ಭಾಳ ಕಷ್ಟವಾಗಿದೆ. ವಲಸೆಕೋರರಿಂದ ಇವತ್ತು ಬೆಂಗಳೂರು ನಮ್ಮ ಕೈ ತಪ್ಪಿದೆ ಅಂತಕ್ಕಂಥ ಒಂದು ಭಾವನೆ ನಿಮಗೆ ಈಗಾಗಲೇ ಕಂಡು ಬಂದಿದೆ. ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡುವಂಥ ವ್ಯವಸ್ಥೆ, ಕನ್ನಡ ಭಾಷೆ ಇದು ಭಾರತ, ಹಿಂದಿನೇ ಕಲಿಬೇಕು, ಹಿಂದಿನೇ ಮಾತಾಡ್ತೀನಿ ಅಂತ ಹೇಳುವಂಥ ದೌರ್ಜನ್ಯದ ದಿಕ್ಕಿನಲ್ಲಿ ಇವತ್ತು ಬೆಂಗಳೂರಲ್ಲಿ ಪ್ರತಿಯೊಬ್ಬ ಮೂಲ ನಿವಾಸಿಗಳು ಅಂದರೆ ಕನ್ನಡಿಗರು ಅನುಭವಿಸೋದನ್ನ ದಿನನಿತ್ಯ ನೋಡ್ತಾ ಇದ್ದೀರಾ. ಇದ್ರ ಜೊತೆಗೆ ಉದ್ಯೋಗದ ಸಮಸ್ಯೆ. ನೀವು ಎಲ್ಲೇ ಹೋಗಿ ಒಂದು ಶೌಚಾಲಯ ಕಾಯೋದ್ರಿಂದ ಹಿಡಿದು ಹೋಟ್ಲಲ್ಲಿ ಊಟ ಸಪ್ಲೈ ಮಾಡೋವರೆಗೂ ಎಲ್ಲೂ ಸಹ ಈ ನೆಲದ ಮಕ್ಕಳು ಕೆಲಸ ಮಾಡ್ತಾ ಇಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು. ಅಂದರೆ ನಮ್ಮಲ್ಲಿ ಕ್ರಿಯಾಶೀಲತೆ ಇಲ್ವೋ, ಅದೋ ಇದೋ ಇನ್ನೊಂದು, ಅದು ಎರಡನೇ ಪ್ರಶ್ನೆ. ಆದರೆ ಉದ್ಯೋಗ ಅಂತಕ್ಕಂಥದ್ದು ಇಡೀ ಕನ್ನಡಿಗರ ಕೈ ತಪ್ಪಿದ್ದಕ್ಕೆ ಇದೊಂದು ನಿದರ್ಶನ. ಇನ್ನು ಸರ್ಕಾರಿ ಹುದ್ದೆಗಳಲ್ಲಿ ನೋಡಿ, ಸುಮ್ಮನೆ ಹೇಳಬೇಕು ಅಂದರೆ ಇವತ್ತು ಉತ್ತರ ಭಾರತೀಯರು ಪ್ರಮುಖವಾದ ನಮ್ಮ ನಾಡಿನ ಕೆಲಸ ಮಾಡ್ತಕ್ಕಂಥ, ನಮ್ಮ ಜನರ ಕೆಲಸ ಮಾಡ್ತಕ್ಕಂಥ ಹುದ್ದೆಗಳು, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಹೇಗೆ ಹಿಂದಿಯವರು ದಾಳಿ ಮಾಡಿದ್ದಾರೆ ಅನ್ನೋಕ್ಕೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೋಸ್ಟಲ್ ಆಗಿರ್ಬೋದು, ಟೆಲಿಕಾಮ್ ಆಗಿರ್ಬೋದು, ಇನ್ನೂ ಅನೇಕ ಕೇಂದ್ರ ಸರ್ಕಾರದ ಸ್ವಾಮಿತ್ವ ಒಳಗಾಗಿರುವಂಥ ಯಾವುದೇ ಇಲಾಖೆಗೆ ಹೋಗಿ ನಮ್ಮ ಕನ್ನಡದ ಜನರು ಕೆಲಸ ಮಾಡೋದಕ್ಕೆ ಕನ್ನಡಿಗರಲ್ಲ, ಎಲ್ಲರೂ ಹಿಂದಿಗಳು. ನಾವೆಲ್ಲರೂ ಬಲವಂತವಾಗಿ ನಾವು ಹಿಂದಿ ಕಲ್ತ್ಬಿಡ್ತಾ ಇದ್ದೀವಿ. ಇದು ಎಲ್ಲೋ ಒಂದು ಕಡೆ ರಾಜ್ಯದ ಒಂದು ಅಸ್ಮಿತೆಗೆ ತುಂಬ ದೊಡ್ಡ ಧಕ್ಕೆ. ನಾವು ಉಳ್ಕೋತೀವ ಅನ್ನೋದಕ್ಕೂ. ನೀವು ಬ್ಯಾಂಕ್ಗಳಲ್ಲಿ ತಗೊಳ್ಳಿ, ಹಳ್ಳಿಗಳಲ್ಲಿರೋ ಬ್ಯಾಂಕ್ಗಳಿಗೆ ಹಿಂದಿ ಅವ್ರನ್ನ ಆಗ್ತಾ ಇದ್ದಾರೆ. ಇದು ಯಾವ ರೀತಿ ದೊಡ್ಡ ಸಮಸ್ಯೆ ಆಗುತ್ತೆ, ಸುಮ್ಮನೆ ಯೋಚನೆ ಮಾಡಿ. ಇವೆಲ್ಲವೂ ಸಹ ಕನ್ನಡಿಗರಿಗೆ ಒಂದು ಕೊನೆ ಮಳೆ ಹೊಡಿತಿದ್ದಾರೆ ಅನ್ನೋ ಇವತ್ತಿನ ಕೇಂದ್ರ ಸರ್ಕಾರದ ವ್ಯವಸ್ಥೆ ಏನಾಗಿದೆ ಅಂದರೆ ಹಿಂದಿನ ಬಲವಂತವಾಗಿ ಇರ್ತಾ ಇದೆ.
ನೋಡಿ ಒಂದು ವಿಚಾರ, ಈ ಕನ್ನಡದ ಬಗ್ಗೆ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂತ ಸಮಸ್ಯೆಗಳನ್ನ ಪ್ರತಿದಿನ ನಾವು ಮಾಧ್ಯಮಗಳಲ್ಲೂ ನೋಡ್ತೀವಿ, ಪಬ್ಲಿಕ್ ಆಗು ಕಾಣ್ತಾ ಇದೀವಿ. ಆದ್ರೆ ಕನ್ನಡ ಪರ ಹೋರಾಟಗಾರರು ಮಾತ್ರ ಕನ್ನಡ ಉಳಿಸೋ ಕೆಲಸನ, ಅದು ರಾಜ್ಯ ಸರ್ಕಾರದ ಏನೋ ಪಾತ್ರ ಇದೆಯಾ ಅದರಲ್ಲಿ? ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ ಹೇಳಿದ್ರೆ ನಾವು ಅದನ್ನ ಸಾಹಿತ್ಯ ಪರಿಷತ್ತು ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತೀವಿ. ಅದೆಲ್ಲದಕ್ಕಿಂತ ಮುಖ್ಯ ಕನ್ನಡಿಗರ ಅಸ್ಮಿತೆಯ ಸರ್ಕಾರ ಯಾವುದು? ಕನ್ನಡಿಗರ ಸರ್ಕಾರ ಅಲ್ಲ. ಕರ್ನಾಟಕ ಸರ್ಕಾರ ಅಂದ್ರೆ ಯಾವುದು? ಕನ್ನಡಿಗರ ಸರ್ಕಾರ ಅಲ್ವೇ? ಇವ್ರಿಗೊಂದು ಬಹಳ ಸುಲಭವಾಗಿ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರಕ್ಕಾಗ್ತಿಲ್ಲ ಈ ಸರ್ಕಾರದ ಕೈಲಿ. ಒಬ್ಬ ನತದೃಷ್ಟ ಮುಖ್ಯಮಂತ್ರಿ ಹೇಳ್ಬೋದು, ಇವತ್ತು ಅವ್ನು ಟ್ವೀಟ್ ಮಾಡ್ತಾನೆ, ಖಾಸಗಿ ಸಂಸ್ಥೆಗಳಲ್ಲಿ 80% ಕನ್ನಡಿಗರಿಗೆ ಮೀಸಲು ಅಂತ. ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಕಿತ್ತಾಕ್ತಾನೆ. ಅಂದರೆ ಕನ್ನಡ ವಿರೋಧಿಗಳ ದಾಷ್ಟತನ ಮತ್ತು ಅವರ ಎಷ್ಟು ಬಲಿಷ್ಠರಾಗಿದ್ದಾರೆ ಅನ್ನೋದಕ್ಕೆ ಒಬ್ಬ ಮುಖ್ಯಮಂತ್ರಿನ 24 ಗಂಟೆ ಅಲ್ಲಿ ಅಲ್ಲಾಡಿಸ್ತಾರಲ್ಲ. ನಮ್ಗೆ ಎಲ್ಲಿದೆ ಕನ್ನಡದ ಅಸ್ಮಿತೆ? ಹಿಂಗಿದ್ದಾಗ ಕನ್ನಡಿಗರು ಉಳಿಯೋದು ಕನ್ನಡ ಪರ ಸಂಘಟನೆ ಧ್ವನಿ ಎತ್ತದಲ್ಲ. ಇದು ಕನ್ನಡ ಪರ ಸಂಘಟನೆದಲ್ಲ ಕೆಲಸ. ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ, ಈ ನಾಡು ನನ್ನದು, ಈ ಸಂಸ್ಕೃತಿ ನಮ್ಮದು, ಈ ನೆಲ ನನ್ನದು ಅಂತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿದು ಇದು ಕರ್ತವ್ಯ. ಆ ನಿಟ್ಟಿನಲ್ಲಿ ಹೋದರೆ ಒಂದು ದೊಡ್ಡ ಕ್ರಾಂತಿ ಆಗಬೇಕು. ದೊಡ್ಡ ಕ್ರಾಂತಿ ಆದರೆ ಮಾತ್ರ ಇದಕ್ಕೆ ಸಮಸ್ಯೆ ಬಗೆಹರುತ್ತೆ. ಇವತ್ತು ರೈಲ್ವೆ ಇಲಾಖೆ ತಗೊಳ್ಳಿ, ಯಾವುದೇ ಇಲಾಖೆ ತಗೊಳ್ಳಿ ನೋಡಿ, ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಭಾಳ ಸುಲಭವಾಗಿ ನಾವು ಆ ಎಕ್ಸಾಮ್ನ ತಡೆದ್ವಿ. ಅದು ಸಂತೋಷದ ವಿಷಯ ಅಲ್ಲ. ಯಾಕಂದರೆ ಆ ಎಕ್ಸಾಮ್ನ ಇವತ್ತು ಕನ್ನಡ ಕಲ್ತ್ರೆ ಅನ್ನ ಸಿಗಲ್ಲ, ಇಂಗ್ಲೀಷ್ ಕಲೀಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ. ಕಟ್ಟ ಕಡೆ ಮನುಷ್ಯನ ಮಗನೂ ಇಂಗ್ಲೀಷ್ ಕಲಿಬೇಕು ಅಂತ ಇದೆ. ಈ ನಾಡಿನಲ್ಲಿ ಇಂಗ್ಲೀಷ್ ಕಲ್ತವನು ಇಂಗ್ಲೀಷ್ನಲ್ಲೇ ಪರೀಕ್ಷೆ ಬರೆಯೋಕೆ ಹೋಗೋದನ್ನ ನಾವು ತಪ್ಪಿಸ್ಬಿಟ್ಟಿದ್ದೀವಿ. ಸತ್ಯ ಸುಳ್ಳು? ಹೌದು ಅಲ್ವಾ? ಈ ಉದ್ಯೋಗಗಳು ಏನಾದ್ರು ಮರು ಪರೀಕ್ಷೆ ಆಗಿ ನಡೆದ್ರೆ ಸರಿ, ನಡೀಲೇ ಇದೆ ಎಕ್ಸಾಮು. ಯಾರಿಗೆ ಅನ್ಯಾಯ ಅದು? ಕನ್ನಡಿಗರಿಗೆ ಅಲ್ವಾ? ಒಂದು ಮುಖ್ಯವಾದಂಥ ಪ್ರಶ್ನೆ ತಮ್ಮಲ್ಲಿ ಕೇಳಲೇಬೇಕು. ಇವತ್ತು ನಾವು ಜಾತಿ 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 ಅಂತ ಎಲ್ಲಿ ನೋಡಿದ್ರು ಧರ್ಮ ಜಾತಿ ಬಗ್ಗೆ ಕಿತ್ತಾಡ್ತಾ ಇದೀವಿ. ನಮಗೆ ಮೀಸಲಾತಿ ಬೇಕು, ಜಾತಿ ವ್ಯವಸ್ಥೆಯಲ್ಲಿ ಮೀಸಲಾತಿ ಬೇಕು ಅಂತೇಳಿ ಹೋರಾಟ ಮಾಡೋಂಥ ಒಂದಷ್ಟು ಸಮುದಾಯ ಅಥವಾ ಸಂಘಟನೆಗಳಿರ್ಬೋದು. ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಆ ದೃಷ್ಟಿಯಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಯಾಕೆ ಕನ್ನಡಿಗರಿಗೆ ಮೀಸಲಾತಿ ಉದ್ಯೋಗಾವಕಾಶದಲ್ಲಿ ಕೊಡಬಾರ್ದು? ಇದಕ್ಕೇನು ಹೇಳಕ್ ಇಷ್ಟಪಡ್ತೀವಿ? ಅದನ್ನ ನಿಮ್ಗೆ ಈಗ ಮುಂಚೆ ಹೇಳದ್ನಲ್ಲ, ಮೀಸಲಾತಿ ಅನ್ನೋ ಸರ್ಕಾರಕ್ಕೆ ಮೀಸಲಾತಿ ಅನ್ನೋ ಪದನ್ನೇ 80% ಕನ್ನಡಿಗರಿಗೆ ಮೀಸಲಾತಿ ಅಂತಾನೆ ಮಾಡಿದ್ದು. 24 ಗಂಟೆ ಒಳಗೆ ಅದನ್ನ ರದ್ದು ಮಾಡಿದ್ರು. ಅದು ರದ್ದು ಮಾಡಬೇಕು ಅಂದ್ರೆ ನಮ್ಮ ಕನ್ನಡ ವಿರೋಧಿ ಶಕ್ತಿಗಳು ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಮುಖ್ಯಮಂತ್ರಿ ಈ ರಾಜ್ಯದ ನಮಗೆ ನಾಯಕ, ನಮಗೆ ಚುಕ್ಕಾಣಿ ತಂದೆ ಸಮಾನದಲ್ಲಿ ಇರ್ತಕ್ಕಂಥವನು, ನಾನು ಮಕ್ಕಳಿಗೆ ಇಲ್ಲಿ ಭವಿಷ್ಯವನ್ನು ರೂಪಿಸ್ತೀನಿ ಅಂದವನು 24 ಗಂಟೆಗಳಿಗೆ ಭವಿಷ್ಯನ ಕಿತ್ತಾಕ್ತಾನೆ ಅಂದ್ರೆ ಆ ಮುಖ್ಯಮಂತ್ರಿ ಎಷ್ಟು ದೌರ್ಬಲ್ಯವಾಗಿದ್ದಾನೆ ಅನ್ನೋದು ಯೋಚನೆ ಮಾಡಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹತ್ಕೋಬೇಕಾಗಿದೆ. ಇವತ್ತೇನಾಗಿದೆ ಅಂದರೆ ಕನ್ನಡದ ಅಸ್ಮಿತೆ ಬಗ್ಗೆ ಹಿಂದಿನ ಪೀಳಿಗೆ ಆಗಲಿ ಮುಂದಿನ ಪೀಳಿಗೆಗಾಗಲಿ ಎಲ್ಲ ನಶಿಸೋಗ್ಬಿಡುತ್ತೆ. ಇವತ್ತು ಹೋರಾಟ ಮಾಡ್ತಕ್ಕಂಥವ್ರು ಒಂದು ತಲೆಮಾರಿನವ್ರಷ್ಟೇ, ಹೊಸ ಪೀಳಿಗೆಗಳು ಬರ್ತಾ ಇಲ್ಲ. ಈ ವಾಸ್ತವ ಸ್ಥಿತಿನೂ ಸಹ ನನ್ನ ಮಕ್ಕಳಿಗೆ ಕನ್ನಡದಲ್ಲಿ ಕಲ್ತ್ರೆ ಅನ್ನ ಸಿಗಲ್ಲ ಅನ್ನೋ ಭಾವನೆನ ನಾವೇ ಹುಟ್ಟಾಕ್ಬಿಟ್ಟಿದ್ವಿ. ಕಟ್ಟ ಕಡೆ ಮನುಷ್ಯನು ಇಂಗ್ಲೀಷೇ ಕಲಿಬೇಕು. ಅದು ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ಅಂದರೆ, ದೇಶದ ಪ್ರಧಾನಿ ವಿದ್ಯಾವಂತನಾದವ್ರಿಗೆ, ಡಾಕ್ಟ್ರಿಗೆ, ಇಂಜಿನಿಯರ್ಗೆ ಪಕೋಡ ಮಾರಿ ಅಂತ ಸಂದೇಶ ಕೊಡ್ತಾರೆ. ಈ ನಿಟ್ಟಿನಲ್ಲಿ ದೇಶ ಇರುವಾಗ ವಿದ್ಯಾವಂತ ಮಕ್ಕಳು ಎಲ್ಲಿ ಭವಿಷ್ಯವನ್ನು ಕಾಣಕ್ಕಾಗುತ್ತೆ? ನಮ್ಮ ನಾಡಿನ ಮಕ್ಕಳಿಗೆ ಭವಿಷ್ಯ ಎಲ್ಲಿದೆ? ಕನ್ನಡಿಗರಿಗೆ ಭವಿಷ್ಯ ಎಲ್ಲಿದೆ? ಎಲ್ಲಿದೆ ಉದ್ಯೋಗ ಕನ್ನಡಿಗರಿಗೆ? ಯಾವುದೇ ಅಂತ ತಗೊಳ್ಳಿ. ಇವತ್ತು ನಮ್ಮ ರೈತ ಹೊಲದಲ್ಲಿ ಇವತ್ತು ಅವ್ನಿಗೇನಾದ್ರು ಕೆಲಸ ಮಾಡ್ಬೇಕಂದ್ರೆ ತಮಿಳ್ನಾಡಿಂದ ಬಿಹಾರಿಗಳ ಬಂದು ನೆಲೆಸಿದ್ದಾರೆ. ನೀವು ಚಿಕ್ಕಮಗಳೂರು ಕಾಫಿ ಪ್ಲಾಂಟ್ಗೆ ಹೋಗ್ಬಿಡಿ, ಹುಡುಕಿ. ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಬಿಹಾರಿಗಳಲ್ಲಿ. ಇತ್ತೀಚೆಗೆ ನೋಡಿ ದೊಡ್ಡ ಗಲಾಟೆನೇ ಆಯಿತು. ಈ ವ್ಯವಸ್ಥೆಯಲ್ಲಿ ಕರ್ನಾಟಕನ ಕಾಪಾಡ್ಕೊಳ್ತಕ್ಕಂಥದ್ದು. ಮತ್ತೊಂದು ವಿಚಾರ ಏನಂತಾರೆ, ಸಾರ್ವಜನಿಕವಾಗಿ ತುಂಬಾ ಕುತೂಹಲಕಾರಿ ಪ್ರಶ್ನೆ, ತುಂಬಾ ಜನಕ್ಕೆ ಇದೊಂದು ಒಂದು ಕ್ವಶನ್ ಎಲ್ಲರಿಗೂ ಬರ್ತಾ ಇರ್ತದೆ. ಕಳೆದ ಬಾರಿ ನಾನು ಹೀಗೆ ಡಿಸ್ಕಸ್ ಮಾಡ್ತಾ ನಮ್ಮ ಮುಖ್ಯ ಸಂಪಾದಕರು ಲಿಂಗೇಗೌಡರ ಜೊತೆನೂ ಕೇಳ್ತಾ ಇದ್ದೆ, ಸರ್ ಕನ್ನಡ ಪರ ಹೋರಾಟಗಾರರು ಕನ್ನಡದ ಕೆಲಸಕ್ಕಾಗಿ ಮನೆ ಮಕ್ಕಳು ಎಲ್ಲವನ್ನು ಬಿಟ್ಟು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ. ಯಾವುದೇ ಒಂದು ಲಾಭಾಂಶವನ್ನು ಯೋಚನೆ ಮಾಡದೆ ಈ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾದ್ರೆ ಅವ್ರ ಮೇಲೆ ಬೀಳ್ತಕ್ಕಂಥ ಕೇಸ್ಗಳು ಅವ್ರನ್ನ ಎಷ್ಟು ಒಂದು ಮೋಟಿವೇಟ್ ಮಾಡುತ್ತೆ ಅಥವಾ ಕುಗ್ಸುತ್ತೆ ಸರ್? ಭಾಳ ಸದೃಢರಾಗಿದ್ದರೆ ಕೆನ್ಲಿಗೌಡ್ರಿಗೆ ಅದ್ರ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ನನ್ನ ಜೊತೆಯಲ್ಲಿ ನಾವು ಯಾವ್ಯಾವ ರೀತಿ ಕೇಸ್ಗಳು ಹಾಕಿಸ್ಕೊಂಡಿದ್ದೀವಿ ಅಂದರೆ, MP ಕಿಡ್ನಾಪ್ ಮಾಡಿಬಿಟ್ವಿ ಮಹಿಷಿ ವರದಿ ಜಾರಿಗೆ ಬರಲಿ ಅಂತ. ಕೋಲಾರದ MP ವೆಂಕಟೇಶ್ ತೊಗೊಂಡೋಗಿ ಉಸ್ಕೂರು ಪಂಪ್ ಹೌಸಲ್ಲಿ ಇಟ್ಟಿದ್ವಿ ಒಂದು ವಾರ. ಆಮೇಲೆ ಪೊಲೀಸರು ಹಿಡಿದು 12 ವರ್ಷ. ತಲಕಾಡ್ ಚಿಕ್ಕರಂಗೇಗೌಡರು ಕೇಳಿರ್ಬೋದು, ಆ ಪ್ರಕರಣದಲ್ಲಿ ಅವರು ಒಬ್ಬರು ಆರೋಪಿ. ಇಂದಿರಾ ಗಾಂಧಿ ನಮ್ಗೊಂದು ಪ್ರತ್ಯೇಕ TV ಬೇಕು ಅಂತೇಳಿ 21ನೇ ಫ್ಲೋರಲ್ಲಿರೋ ದೂರದರ್ಶನ ಕೇಂದ್ರ, ಆವಾಗ ವಿಶ್ವೇಶ್ವರಯ್ಯ ಟವರು, ಆ ಏರಿಯಾದ ಟ್ರಾನ್ಸ್ಫಾರ್ಮರ್ಗೆ ಕಂಬಿ ಎಸ್ಬಿಟ್ಟು ಬ್ಲಾಸ್ಟ್ ಮಾಡಿ ಪ್ರಸಾರ ಆಗದಂಗೆ ಮಾಡಿದ್ವಿ. ಆಕಾಶವಾಣಿಲಿ ನುಗ್ಗಿ ಆಕಾಶವಾಣಿನ ಒಂದು 5 ನಿಮಿಷಗಳ ಕಾಲ ನಮ್ಮ ತಟ್ಟೆಗೆ ತೊಗೊಂಡ್ವಿ. ಅಲ್ಲಿ ನಾವು ಗೋಷ್ಠಿಗಳು ಹಾಕಿದ್ವಿ ಮಹಿಷಿ ವರದಿ ಜಾರಿಗೆ ಬರಲಿ ಅಂತ. ಅವಾಗೆಲ್ಲ
ಇವತ್ತು ಕೌನ್ಸಿಲರ್ ಆಗಿದ್ದಾರೆ ಸಂಪತ್ ಅಂತ ವಸಂತ ನಗರು, ಸೋಮನಾಥ್, ತಲಕಾಡ್ ಚಿಕ್ಕರಂಗೇಗೌಡರು, ಇವರವೆಲ್ಲ ಇದ್ದಂಥ ಹೋರಾಟಗಳು. ಹೋರಾಟ ಇದೆ, ಸದೃಢವಾಗಿದ್ದಕ್ಕೆ ಅದನ್ನ ನನಗೆ ಉಳಿಸ್ಕೊಂಡು ಬಂದಿದ್ವಿ. ನಮ್ಮ ಮನೇಲಿ ಬೂಟ್ ಕಾಲಲ್ಲಿ ಪೊಲೀಸವ್ರು ನುಗ್ಗಿದ್ದಾರೆ, ನಮ್ಮ ಮಕ್ಕಳು ಮಲಗಿದ್ರೆ ಬೆಡ್ಶೀಟ್ಗಳ ಮೇಲೆ ಎಳೆದಿದ್ದಾರೆ. ಇವೆಲ್ಲ ಹಿಂಸೆಗಳು ತಂದಿದ್ವಿ. ಯಾರೂ ಸಹ ಇದಕ್ಕೆ ಸ್ಥಿತಿಬದ್ಧವಾಗಿ ಬಲಿಷ್ಠರಾಗಿದ್ದರೆ ಅವ್ರಿಗೆ ಗೊತ್ತಿದೆ ಕೆನ್ಲಿಗೌಡ್ರಿಗೆ ಯಾವ್ಯಾವ ಥರ ದೆಹಲಿಗೆ ಹೋಗಿ ನಾವು ಪ್ರಧಾನಮಂತ್ರಿನ ಭೇಟಿ ಮಾಡಿ ಕಾವೇರಿ ಹೋರಾಟದಲ್ಲಿ 300 ಜನ ಕರ್ಕೊಂಡು ಹೋರಾಟ ಮಾಡ್ಬಂದ್ವಿ ಡೆಲ್ಲಿಗೆ. ಈ ಬದ್ಧತೆಗಳು ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ. ರಾಜ್ಯ ಸರ್ಕಾರ ಕನ್ನಡ ಪರ ಹೋರಾಟಗಾರರ ಜೊತೆಯಲ್ಲಿ ಯಾವ ರೀತಿ ನಿಲ್ಬೇಕಾಗಿದೆ ಸರ್ ಈ ಒಂದು ಸಂದರ್ಭದಲ್ಲಿ? ಇವತ್ತವರೆಗೂ ಯಾವ ರಾಜ್ಯ ಸರ್ಕಾರವೂ ಕನ್ನಡದ ಪರ ಹೋರಾಟಗಾರರ ಜೊತೆ ನಿಂತೇ ಇಲ್ಲ. ಬೆಳಗಾವಿ ಗಡಿ ಸಮಸ್ಯೆ ಬಗೆಹರಿಸಿದ್ದು, ಬೆಳಗಾವಿ MES ಪುಂಡ್ರ ಅಸ್ತಿತ್ವನ ಕಳಿಸಿದ್ದು, ಅವ್ರ ಮುಖಕ್ಕೆ ಮಸಿ ಬಳಸಿದ್ದು ಕನ್ನಡ ಪರ ಹೋರಾಟಗಾರರೇ ಹೊರತು ಇನ್ಯಾರೂ ಅಲ್ಲ. ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಸಂಸ್ಕಾರ ಅಂದರೆ ಮೊದಲು ಬಾವುಟನ ಇದು ನಮ್ಮ ಕನ್ನಡದ ಅಸ್ಮಿತೆ ಶಕ್ತಿ ಈ ಶಾಲ್ನ ಹಾಕೊಂಡು ಬೀದಿಗಿಳಿದ್ರೆ ರಾಜಕಾರಣಿಗಳಲ್ಲ, ಅದು ನಾವು. ಯಾರೂ ನೀವು ಮಾಡೋ ಕೆಲಸವನ್ನು ಸರಿ ಅಂತಕ್ಕಂಥದ್ದು ಹೇಳಿಲ್ಲ. ನಮ್ಮನ್ನು ಜೈಲಿಗೆ ಹಾಕಿಸಿ ಕೇಸ್ಗಳಾಕಿ ನಮ್ಮ ಕುಗ್ಗಿಸೋ ಅಂಥ ಕೆಲಸವನ್ನೇ ಸರ್ಕಾರ ಮಾಡಿದೆ ಹೊರತು ಯಾವ ಸರ್ಕಾರವೂ ಹೋರಾಟಗಾರರ ಪರ ನಿಂತಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದರೆ ನಾವೆಲ್ಲ 35-40 ಕೇಸ್ ಪ್ರಕರಣಗಳು ಹಾಕೊಂಡವರು. ಯಾವ ಸರ್ಕಾರವೂ ನಾವು ನಿಮ್ಮ ಪರ ಇದ್ದೀವಿ ಅಂತಿಲ್ಲ. ಎಲ್ಲೋ ಒಂದು ಕಡೆ ಒಂದೊಂದು ಸಾರಿ ಪ್ರಕರಣಗಳು ಹಿಂದಕ್ಕೆ ಪಡಿಬೋದು ಅಷ್ಟೇ ಸರ್ಕಾರಗಳು ಬದಲಾವಣೆ ಆದಾಗ. ಇವತ್ತವರೆಗೂ ನಮಗೆ ಯಾವ ಸರ್ಕಾರ ಹೋರಾಟಗಾರರ ಜೊತೆ ಅಂತ ಪರಿಸ್ಥಿತಿನ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ನೋಡಿ, ಉದಾಹರಣೆ ನೋಡಿ, ಎಷ್ಟು ಸರಿ ಸಿದ್ದರಾಮಯ್ಯನವರು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ, ನಾನು ಜಾರಿಗೆ ತರ್ತೀನಿ ಅಂತ ಎಷ್ಟು ಸರಿ ಹೇಳಿದ್ರು? ಎಷ್ಟು ಸರಿ ಕೇಳಿದ್ದೀರಾ ನೀವು? ಪ್ರತಿ ರಾಜ್ಯೋತ್ಸವಕ್ಕೆ ಅದನ್ನು ಸಾಂಪ್ರದಾಯಿಕವಾಗಿ ಮಾತು ಹೇಳ್ತಾರೆ. ನಾವು ಕನ್ನಡ ದ್ವಿಭಾಷಾ ಸೂತ್ರ ಜಾರಿ ತರಲಿಲ್ಲ, ಕನ್ನಡಿಗರ ಮೇಲೆ ಹೋರಾಟಗಾರರ ಮೇಲಿರೋ ಪ್ರಕರಣಗಳನ್ನೆಲ್ಲ ವಾಪಸ್ ತೆಗಿತೀನಿ ಅಂದ್ರು. ಇವತ್ತರೆಗೂ ತೆಗಿಲಿಲ್ಲ. 4 ಸರಿ ಹೇಳಿದ್ದಾರೆ. ಅದು ಹೇಳಿಕೆ ಅಷ್ಟೇ ಇದೆ. 4 ಸರಿ ಹೇಳಿದ್ದಾರೆ. ಕನ್ನಡಿಗರ ಉದ್ಯೋಗ ಈಗ ಇಲ್ಲಿ ತೆಗಿ ಬಿಸಾಕಿದ್ದಾರೆ. ಈಗ ಹಿಂದಿ ಹೇರಿಕೆ ನಾನು ಭಾಳ ಸುಲಭವಾಗಿ ಹೇಳಿ, ಇದು ಭಾಳ ಮುಖ್ಯವಾದಂಥ ವಿಷಯ ಇದು. ಹೊರ ರಾಜ್ಯಗಳಲ್ಲಿ ಉತ್ತರ ಭಾರತದಲ್ಲಿ ಹಿಂದಿ ಇಂಗ್ಲೀಷ್ 2 ಭಾಷೆ ಕಡ್ಡಾಯ. ಅವ್ರಿಗೆ 95% ಈಸಿಯಾಗಿ ಬಂದ್ಬಿಡುತ್ತೆ, ಯಾಕಂದ್ರೆ 2 ತಿಳಿದಿರೋ ಭಾಷೆ. ನಮಗೆ ಯಾಕೆ ಹಿಂದಿ ಕಡ್ಡಾಯ? ನಮಗೆ 3 ಭಾಷೆ ಯಾಕೆ? ನಮಗೂ 2 ಭಾಷೆ ಮಾಡಿ, ಪರ್ಸೆಂಟೇಜ್ ಬರುತ್ತೆ. ಉದ್ಯೋಗದಲ್ಲಿ ನಾವು IAS IPS ಆಗ್ಬೋದು. ನಮ್ಮಲ್ಲಿ ಹಿಂದಿಲಿ 1.5 ಲಕ್ಷ ಜನ ಫೇಲ್ ಆಗಿದ್ದಾರೆ ಹೋದ ವರ್ಷ. ಅವ್ರ ಭವಿಷ್ಯ ಹಾಳಾಯ್ತಾ? ನಮ್ಗೆ 40, 50, 60 ಮೇಲೆ ನಮ್ಮ ಪರ್ಸೆಂಟೇಜ್ ಇರಲ್ಲ, ಯಾಕಂದ್ರೆ ನಾವು 3 ಭಾಷೆ ತೊಗೊತೀವಿ ಅಲ್ವರಾ? ಈ ವಿಷಯನ ಜನಕ್ಕೆ ತಿಳಿಸ್ಬೇಕು. ಇದನ್ನು ನಾವು ಅರಿವು ಮಾಡಿಸ್ತಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಕೊನೆಯದಾಗಿ ನಮ್ಮ ಕರ್ನಾಟಕದ ಜನತೆ ಹಾಗೂ ಯುವತಿಯರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆಯ ಉಳಿಸ್ಕೊಳ್ಳೋದ್ರ ಬಗ್ಗೆ? ನೋಡಿ, ನಮ್ಮ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ ಅಂತೀವಿ. ನಮ್ಮದೆಲ್ಲ ದೇಶ, ಕನ್ನಡ ದೇಶ, ತಮಿಳು ದೇಶ, ಮಹಾರಾಷ್ಟ್ರ ದೇಶ, ಇವೆಲ್ಲ ದೇಶಗಳು. ಮಹಾರಾಷ್ಟ್ರ ಅಂತಲೇ ಇದೆ ಅದು. ಈ ದೇಶಗಳೆಲ್ಲ ಸೇರಿ ನಾವು ಒಂದು ತೀರ್ಮಾನಕ್ಕೆ ಬರೋದೇನು, ಒಂದು ಒಕ್ಕೂಟ ಮಾಡ್ಕೊಂಡ್ರೆ ಬಲ ಆಗತ್ತೆ ಅಂತೇಳಿ. ಒಕ್ಕೂಟ ಯಾಕೆ ಮಾಡ್ಕೊಂಡ್ವಿ? ಸಮಾನತೆಗೋಸ್ಕರ. ಇವತ್ತು ನಮಗೆ GST ಸಮಾನತೆ ಇಲ್ಲ, ಉದ್ಯೋಗದಲ್ಲಿ ಸಮಾನತೆ ಇಲ್ಲ. ನಾವು ಇದಕ್ಕೋಸ್ಕರ ಒಕ್ಕೂಟದ ವ್ಯವಸ್ಥೆ ಮಾಡ್ಕೊಂಡ್ವಾ? ಕನ್ನಡ ದೇಶದಿಂದ, ಅಂದರೆ ಕರ್ನಾಟಕ ರಾಜ್ಯದಿಂದ ಭಾರತ ಅನ್ನೋ ಕಲ್ಪನೆ ಹುಟ್ಟಿರೋದು, ತಮಿಳರಿಂದ ಭಾರತ ಅನ್ನೋ ಕಲ್ಪನೆ ಹುಟ್ಟಿರೋದು. ನೀವು ನಮ್ಮ ದುಡ್ಡುಗಳು ತೊಗೊಂಡೋಗಿ ಅಲ್ಲಾಕಿ ಅಲ್ಲಿ ಮಾಡಿ ನಮ್ಮನ್ನು ಕುಗ್ಸೋಂಥ ಕೆಲಸ ವ್ಯವಸ್ಥೆ ಇದೆಯಲ್ಲ, ಇದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ. ಇದ್ರ ಬಗ್ಗೆ ಅರಿವಿರಲಿ. ಯಾಕಂದರೆ ಒಂದು ರಾಜ್ಯಕ್ಕೆ ಬೆಣ್ಣೆ, ಇನ್ನೊಂದು ರಾಜ್ಯಕ್ಕೆ ಸುಣ್ಣ ಕೊಡುವಂಥ ವ್ಯವಸ್ಥೆ ಇವತ್ತು ಸೃಷ್ಟಿಯಾಗ್ಬಿಟ್ಟಿದೆ. ತಾವು ನೋಡ್ತಾ ಇದ್ದಾರೆ ದಿನನಿತ್ಯ ಅದೇ ಸುದ್ದಿ. ನಮ್ಮ ರಾಜ್ಯ ಏನೂ ಅಭಿವೃದ್ಧಿ ಆಗ್ತಿಲ್ಲ, ನಮ್ಮ ರಾಜ್ಯಕ್ಕೆ ಏನೂ ಸಿಗ್ತಾ ಇಲ್ಲ. ಇದು ವಾಸ್ತವ ಸ್ಥಿತಿ. ಏನು ಬಣ್ಣ ಕಟ್ಟಿ ಆ ಪಕ್ಷ ಈ ಪಕ್ಷ ಅಂತ ಹೇಳೋದಲ್ಲ, ನಿಮ್ಗೆ ದಿನನಿತ್ಯ ಕಣ್ಣಿಗೆ ಕಾಣುವಂಥ ವಿಷಯಗಳು. ಈ ಯುವಕರು ಇದ್ರ ಬಗ್ಗೆ ಮನಗಂಡು ನಮ್ಮ ರಾಜ್ಯ ನಮ್ಮನ್ನೆಲ್ಲ, ನಮ್ಮ ಭಾಷೆ, ನಮ್ಮಿಂದ ಭಾರತ ಒಕ್ಕೂಟದ ವ್ಯವಸ್ಥೆ ಸೃಷ್ಟಿಯಾಗಿದೆ, ನಾವು ಇದಕ್ಕೆ ಭದ್ರಾಗಿರಬೇಕು ಅಂತಕ್ಕಂಥ ಆಲೋಚನೆ ಮಾಡಬೇಕು ಅಂತ ಹೇಳ್ತೀನಿ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮ ಸಂದರ್ಶನದಲ್ಲಿ ನೀಡಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿದ್ದು ಕರ್ನಾಟಕ ರಕ್ಷಣಾ ವೇದಿಕಾ ರಾಜ್ಯಾಧ್ಯಕ್ಷರು ಶಿವರಾಮೇಗೌಡ ಅವರ ಮಾತು. ನೋಡ್ತಾ ಇರಿ ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.